ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗೇನೆ ಇವತ್ತು ಕೇವಲ ಎರಡೇ ಪದಾರ್ಥವನ್ನು ಬಳಸ್ಕೊಂಡು ಲಾಡುನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ತುಂಬ ಟೈಮು ಕೂಡ ಬೇಕಾಗಲ್ಲ. ಕೇವಲ ಎರಡು ಪದಾರ್ಥದಿಂದ ಮಾತ್ರ ನಾವು ಈ ಲಾಡುನ ರೆಡಿ ಮಾಡಬಹುದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ ಒಂದು 3 ಲೋಟದಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಲೋಟದ ಅನುಗುಣವಾಗಿ ಅಳತೆ ಮಾಡಿಕೊಂಡು ನೀವು ತಗೊಳ್ಳಿ. ಈ ಕಡಲೆ ಬೀಜನ ನಾವು ಇವಾಗ ಫ್ರೈ ಮಾಡಿಕೊಂಡು ಬರಬೇಕಾಗತ್ತೆ. ನೋಡಿ, ಈ ಥರ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ, ಮೇಲ್ಗಡೆ ಸ್ವಲ್ಪ ಕಪ್ಪು ಕಪ್ಪು ಚಿಕ್ಕೆ ಬರಬೇಕು. ಆ ರೀತಿ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ರೋಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಂಡು ಹೊತ್ತಿಸ್ಕೊಳ್ಳೋ ಥರ ಮಾಡಬೇಡಿ. ಸೀದ್ ಹೋದರೆ ಹೊರಗಡೆ ಸೀದ್ ಹೋಗಿರುತ್ತೆ, ಒಳಗಡೆ ಇನ್ನೂ ಹಸಿ ಹಸಿ ಅಂಶ ಹಾಗೆ ಇರುತ್ತೆ. ಕೈ ಬಿಡದೇನೆ ಇದನ್ನು ಗ್ಯಾಸ್ ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಳ್ಳೋದ್ರಿಂದ ಒಳಗಡೆಯಿಂದ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನಮಗೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿ ಸಿಗುತ್ತೆ. ನೋಡಿ, ಈ ಥರ ನಿಧಾನವಾಗಿ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇದು ಲೈಟಾಗಿ ಕಪ್ಪು ಕಲರ್ ತಿರುಗಿರಬೇಕು. ನೋಡಿ, ಇಷ್ಟು ನೀವು ಕಡಲೆ ಬೀಜನ ಚೆನ್ನಾಗಿ ಗ್ಯಾಸ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಿದ್ರೆ ನಮಗೆ ಲಾಡುಗೆ ಕಡಲೆ ಬೀಜ ಸಿದ್ಧ ಆಗಿದೆ ಅಂತ ಅರ್ಥ. ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಹಾಗೆ ಇಡಬೇಕು. ಕೂಲ್ ಆದಮೇಲೆ ನಾನು ಒಂದು ಕಡಲೆ ಬೀಜನ ಈ ಥರ ಕೈಯಿಂದ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಬಿಡಬೇಕು. ಇವಾಗ ಇದು ಕಂಪ್ಲೀಟಾಗಿ ಆರಿದೆ. ಇದನ್ನು ನಾನು ಸಿಪ್ಪೆ ಬಿಡಿಸ್ಕೊಂಡು ಬರ್ತೀನಿ. ನೋಡಿ, ಸಿಪ್ಪೆ ಬಿಡಿಸ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಎಲ್ಲ ಕಡಲೆ ಬೀಜದ ಸಿಪ್ಪೆನೂ ಬಿಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪೂರ್ತಿ ಸಿಪ್ಪೆ ಬಿಡಿಸಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದು ಸ್ವಲ್ಪ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸಿಪ್ಪೆ ಬಿಡಿಸಿರುವಂತಹ ಕಡಲೆ ಬೀಜನ ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪೂರ್ತಿ ಸಾಫ್ಟಾಗೇನು ಬೇಡ, ಇದು ತರಿತರಿಯಾಗಿಯೇ ಇರಲಿ. ಯಾಕಂದರೆ ನಾವು ಲಾಡು ಮಾಡ್ತಾ ಇರೋದ್ರಿಂದ ತರಿತರಿಯಾಗಿದ್ರೇ ತುಂಬ ಚೆಂದ. ನೋಡಿ, ಒಂದು ಕಡಲೆ ಬೀಜದಲ್ಲಿ 4ರಿಂದ 5 ಎಸಳು ಅಥವಾ ಒಂದು ಚೂರು ಪೌಡ್ರ್ ಆಗಿಬಿಟ್ರೆ ಸಾಕು. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಿಕ್ಕಿರುವಂತಹ ಕಡಲೆ ಬೀಜನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ತರಿತರಿಯಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆವಾಗಲೇ ತೋರಿಸಿರುವಂತಹ ಲೋಟದ ಮೆಜರ್ಮೆಂಟಲ್ಲಿ 3 ಲೋಟದಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 2.5 ಲೋಟದಷ್ಟು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇದೆ ಅಂದರೆ 3 ಲೋಟ ಕೂಡ ಹಾಕ್ಕೊಳ್ಬಹುದು. ಅಥವಾ ಇನ್ನೂ ಸ್ವೀಟ್ ಕಡಿಮೆ ಬೇಕು ಅಂದರೆ 2 ಲೋಟ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದ್ಸರಿ ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ಮತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮತ್ತೆ ಅದನ್ನು 1-2-3 ಸರ್ತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪೌಡರ್ನು ಕೂಡ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಮತ್ತೆ ಒಂದು 4ರಿಂದ 5 ರೌಂಡು ಹಾಕ್ಕೊಂಡು ಬರ್ತಾ ಇದ್ದೀನಿ ಮಿಕ್ಸಿಗೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಸಿದ್ಧ ಆಗಿದೆ. ನೀವು ಕೂಡ ಇದೇ ಥರನೇ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಪೌಡರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಪಾತ್ರೆಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕ್ಕ ಪಾತ್ರೆ ಆಯಿತು ಅಂತ ಮತ್ತೆ ದೊಡ್ಡ ಪಾತ್ರೆಗೆ ನೋಡಿ, ಇವಾಗ ಲಾಡು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ನಿಧಾನವಾಗಿಯೇ ಇದನ್ನು ಲಾಡುನ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಎಷ್ಟೊಂದು ಚೆನ್ನಾಗಿ ಇದು ನೋಡ್ತಾನೆ ಲಾಡು ಅಂತೂ ಸಿದ್ಧ ಆಯಿತು. ಎಷ್ಟೊಂದು ತರಿತರಿಯಾಗಿ ಮತ್ತು ಸುಂದರವಾಗಿ ಲಾಡು ಕೂಡ ರೆಡಿಯಾಗಿದೆ. ತುಂಬ ಈಸಿ ಅಲ್ವಾ ವೀಕ್ಷಕರೇ? ನೀವು ಕೂಡ ಒಂದ್ಸರಿ ಇದೇ ಮೆಥಡಲ್ಲಿ ಕಡಲೆ ಬೀಜದ ಲಾಡು ಅಥವಾ ಶೇಂಗಾ ಲಾಡು ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಹೊಸ ವಿಡಿಯೋಗಳಿಗಾಗಿ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.